ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾನು ಈ ವ್ಲಾಗ್ ಎಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದರೆ ವೀರೇಶ್ ಥಿಯೇಟರ್. ಯಾಕಂದರೆ ಅಪ್ಪು ರಿಲೀಸ್ ಆಗಿರೋದ್ರಿಂದ ಇವತ್ತು ನೋಡೋಕ್ಕೆ ಬಂದಿದ್ದೀನಿ ನಾನು. ಆ್ಯಂಡ್ ಸಿಕ್ಕಾಪಟ್ಟೆ ಕ್ರೌಡ್ ಇದೆ, ಹೌಸ್ಫುಲ್ ಓಡ್ತಿದೆ. ಏನಕ್ಕೆ ವೀರೇಶ್ ಥಿಯೇಟರ್ ಅಂದರೆ ಇಲ್ಲಿ ನೋಡಿದ್ರೇ ಪುನೀತ್ ರಾಜ್ಕುಮಾರ್ ಫಿಲಮ್ ಮಜಾ ಸಿಗೋದು. ಆ ಡ್ಯಾನ್ಸು, ಆ ವಿಸಲ್ಸು, ಆ ಕ್ಲಾಪ್ಸು, ಆ ಕೂಗು, ಅದೆಲ್ಲ ತುಂಬ ಮಿಸ್ ಮಾಡ್ತೀನಿ ನಾನು. ನನಗಂತೂ ಲೋಕಲ್ ಥಿಯೇಟರ್ ನೋಡೋದೇ ಸಖತ್ ಮಜಾ ಕೊಡೋದು. ಅದಕ್ಕೆ ಇಲ್ಲೇ ಬಂದೆ. ಆ್ಯಂಡ್ ಕ್ರೇಜ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಇನ್ಸ್ಟಾಗ್ರಾಮ್, ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇದ್ದೆ. ಒಂಥರ ಕ್ಲಾಸಿಕ್ ಲೆಜೆಂಡರಿ ಸಿನಿಮಾ ನೋಡಿ. ಎಲ್ಲ ಫೀಮೇಲ್ ಫ್ಯಾನ್ಸ್ ಎಲ್ಲ ಹೆಂಗಿದ್ದಾರೆ ಇಲ್ಲಿ. ಕ್ರೇಜಿ ಆಗಿದೆ ಕ್ರೌಡ್ ಮಾತ್ರ. ನನಗೆ ಇಲ್ಲಿ ನೋಡೋ ಸಖತ್ ಥ್ರಿಲ್ ಕೊಡುತ್ತೆ. ಲಾಸ್ಟ್ ಇಯರ್ ಈ ಟೈಮ್ ನಾನು ಜಾಕಿ ರಿಲೀಸ್ ಹೋಗಿದೆ. ಅದೊಂದು ಕ್ರೇಜಿ ಕ್ರೌಡ್ ಅಂದ್ಕೊಳ್ಳಿ. ನರ್ತಕಿ ಥಿಯೇಟರ್ಗೆ ಹೋಗಿದೆ, ಮೇನ್ ಥಿಯೇಟರು. ನೆಕ್ಸ್ಟ್ ಲೆವೆಲ್ ಕ್ರೇಜ್. ಸ್ಕ್ರೀನ್ ಮುಂದೆ ಜನ ಡ್ಯಾನ್ಸ್ ಆಡೋದೇನೋ, ಆ ವಿಷಯಸ್ ಹೇಳೋಕ್ಕಾಗಲ್ಲ. ನಾನಂತೂ ಪುನೀತ್ ರಾಜ್ಕುಮಾರ್ ಅವರ ಬಿಗ್ಗೆಸ್ಟ್ ಫ್ಯಾನ್. ನಾನು ಎಷ್ಟು ಸರಿ ಅವ್ರನ್ನ ಮೀಟ್ ಮಾಡಿದ್ದೀನೋ, ಎಷ್ಟು ಸರಿ ಅವ್ರ ಮನೆ ಹತ್ರ ಹೋಗಿದ್ದೀನೋ. ನಮ್ಮನೆ ಇರೋದು ಬೆಂಟ್ರೆವ ಸ್ಟುಡಿಯೋ ಹತ್ರನೇ, ಒಂದು 2 ಕಿಲೋಮೀಟರ್ಸ್ ಆಗ್ಬೋದು. ಅವರಲ್ಲಿ ದಿನ ಇಲ್ಲ ಅಂದರೂ ವಾರದಲ್ಲಿ ಒಂದು 2-3 ಸರಿ ಆದರೂ ರಾಜ್ಕುಮಾರ್ ಅವ್ರ ಸಮಾಧಿಗೆ ಹೋಗಿ ಪೂಜೆ ಮಾಡ್ಕೊತಾಯಿದ್ರು. ಸೊ ಅವ್ರು ಹೋಗ್ಬೇಕಂದ್ರೆ ನಮ್ಮನೆ ಮೇನ್ ರೋಡ್ ಮೇಲೆ ಹೋಗ್ಬೇಕಾಗಿತ್ತು. ಸೊ ಅವ್ರ ಕಾರ್ ನೋಡಿದಾಗೆಲ್ಲ 144 ನಂಬರು ನಾನು ಫಾಲೋ ಮಾಡ್ಕೊಂಡು ಹೋಗಿದ್ದೀನಿ. ಬೆಂಟ್ರೆವ ಸ್ಟುಡಿಯೋಗೆ ಫೋಟೋ ಕೊಟ್ಟಿದ್ದಾರೆ. ಹಾಗೆ ಶೂಟಿಂಗಲ್ಲಿ ಹೋಗಿದ್ದೀನಿ ಅವರು ಬೆಂಟ್ರೆವ ಸ್ಟುಡಿಯೋದಲ್ಲಿದ್ದಾಗ. ಆ್ಯಂಡ್ ಮನೆ ಹತ್ರ ಎವ್ರಿ ಇಯರ್ ಬರ್ತಡೇಗೆ ಹೋಗಿದ್ದೀನಿ. ಬಿಗ್ಗೆಸ್ಟ್ ಫ್ಯಾನ್ ಅಂದ್ಕೊಳ್ಳಿ ನಾನು. ಆ್ಯಂಡ್ ಆ ಫ್ಯಾನ್ ಬಾಯ್ ಆಗಿನೇ ಇವತ್ತು ನಾನು ಥಿಯೇಟ್ರಿಗೆ ಬಂದು ನೋಡೋಕ್ಕೆ. ಆ್ಯಂಡ್ ಇಲ್ಲಿ ನೋಡಿದ್ರೇ ಮಜಾ. ಪುನೀತ್ ರಾಜ್ಕುಮಾರ್ ಅವ್ರದ್ದು ಈ ನಡುವೆ ಒಂದು ಅವ್ರ ಮೂವೀಸ್ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ ನಾನಂತೂ. ಆ್ಯಂಡ್ ವರ್ಷನೂ ಈ ಥರ ರಿಲೀಸ್ ಮಾಡ್ತಾ ಇರೋದು ಅವರ ಮೂವೀಸು ತುಂಬ ಒಳ್ಳೆ ಐಡಿಯಾ ಹಾಗೂ ಒಳ್ಳೆ ಕೆಲಸ. ನಮ್ಮ ಸದಾ ಎಂಗೇಜಿಂಗ್ ಆಗಿ ಇಟ್ಕೊಂಡಿರ್ತಾರೆ. ಸೊ ನಮಗೆಲ್ಲೂ ಅನ್ಸಲ್ಲ, ಆ ಗ್ಯಾಪ್ ಕಾಣಲ್ಲ ನಮ್ಮ ಹತ್ರ ಇಲ್ಲ ಅವರು ಅಂತ. ಆ್ಯಂಡ್ ತುಂಬ ಒಳ್ಳೆ ಕೆಲಸ ಯಾರು ರಿಲೀಸ್ ಮಾಡ್ತಾ ಇದ್ದಾರೆ ಅವರು. ಆ್ಯಂಡ್ ರಿಲೀಸ್ ಆಗೋ ಮೂವಿಗೂ ಈ ಕ್ರೇಜ್ ಇದೆ ಅಂದರೆ ಆ ತಾಕತ್ತಿರೋದು ಬರೀ ಪುನೀತ್ ರಾಜ್ಕುಮಾರ್ ಅವರು ಒಬ್ಬರಿಗೇನೆ. ಆ್ಯಂಡ್ ಇವತ್ತು 3rd ಡೇ ರಿಲೀಸ್ ಆಗಿ, ಸಂಡೇ ನಾನು ಬಂದಿರೋದು 3rd ಡೇ. ಇನ್ನೂ ಅದೇ ಕ್ರೇಜ್ ಇದೆ. ರಿಲೀಸ್ ಮೂವಿ ಯಾವ್ದು ನೋಡ್ತಾ ಇದೆ.
ಲೆಜೆಂಡ್ರಿ ಮೂವಿ ಅಂತಲೇ ಹೇಳ್ಬೋದು. ಆ್ಯಂಡ್ ಸಾಂಗ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ಲು, ಜನ ಹುಚ್ಚದ್ದು ಕುಣಿತಾ ಇದ್ರು ಸಾಂಗ್ಸ್ ಬಂದಾಗೆಲ್ಲ ಅಂತೂ. ಆ್ಯಂಡ್ ಅಪ್ಪು ಸರ್ ಮೂವಿ ಅಂದರೆ ಕೇಳಬೇಕಾ. ಆ್ಯಂಡ್ ಫಸ್ಟ್ ಮೂವಿ ಅಂತಲೇ ಅನ್ಸಲ್ಲ, ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ರು. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಚಿಕ್ಕ ವಯಸ್ಸು ಅಂದರೆ ನಾವು ಚಿಕ್ಕ ವಯಸ್ಸಿದ್ದಾಗ ರಿಲೀಸ್ ಆಗಿತ್ತು. ಸುಮಾರು ಸರಿ ನೋಡಿ ಇನ್ ಟಿ ವಿನಲ್ಲಿ, ಬಟ್ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ಅಪ್ಪು ಮೂವಿನ, ಸಾಕಾಗಿತ್ತು. ಆ್ಯಂಡ್ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್, ಟೇಕ್ ಕೇರ್, ಬಾಯ್.